ಹಲೋ ಎವ್ರಿವನ್, ನಾನಿಲ್. ಇವತ್ತಿನ ಎಪಿಸೋಡಲ್ಲಿ ನಾವು ಮಾತಾಡೋಕೆ ಹೋಗ್ತಾರೋ ವಿಷಯ ಏನಂದರೆ, ಪ್ರತಿದಿನ ಯೂಸ್ ಮಾಡುವಂಥ ವಸ್ತು ಅದು. ಅಂದರೆ ನಾವು ಕಾಲ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು, ಅಥವಾ ನೆಟ್ವರ್ಕ್ ಇಂಟರ್ನೆಟ್ ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು, ಅಥವಾ ವಾಟ್ಸಪ್ಪು, SMS ಇದಕ್ಕೆಲ್ಲದಕ್ಕೆ ಯೂಸ್ ಮಾಡುವಂಥದ್ದು ಮೊಬೈಲ್. ಸೊ ಮೊಬೈಲ್ಗೆ ಬ್ರೈನ್ ಆದಂಥದ್ದು ಒಂದು ಸಿಮ್ ಕಾರ್ಡ್. ಸೊ ಸಿಮ್ ಕಾರ್ಡ್ ಹಿಸ್ಟ್ರಿ ಏನು, ಸಿಮ್ ಕಾರ್ಡ್ ಹೇಗೆ ಶುರುವಾಯಿತು, ಸಿಮ್ ಕಾರ್ಡ್ ಹೇಗೆಲ್ಲ ಟ್ರಾನ್ಸ್ಫರ್ ಆಯಿತು, ಮತ್ತು ಸಿಮ್ ಕಾರ್ಡಿನ ಫ್ಯೂಚರ್ ಏನು ಅನ್ನೋದು ಈ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಮುಂದಿನ ಅಫಿಷಿಯಲ್ ಅಪ್ಡೇಟ್ಸ್ ವೀಡಿಯೋಸ್ ಎಲ್ಲ ಬರುತ್ತೆ. ಓಕೆನಾ, ಸೂಪರ್. ಸರಿ, ಇವತ್ತಿನ ಎಪಿಸೋಡ್ ಬರೋಣ. ಸಿಮ್ ಕಾರ್ಡ್. ಸಿಮ್ ಅಂದರೆ ಏನು, ಫುಲ್ ಫಾರ್ಮ್ ಅಂದರೆ ಸಬ್ಸ್ಕ್ರೈಬರ್ ಐಡೆಂಟಿಫಿಕೇಶನ್ ಮಾಡ್ಯೂಲ್ ಅಂತಲೂ ಕರೀತಾರೆ, ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್ ಅಂತಲೂ ಕರೀತಾರೆ. 1991ರಲ್ಲಿ ಡೆವೇರಿಯಂಟ್ ಅನ್ನೋ ಒಂದು ಕಂಪನಿ ಏನು ಮಾಡುತ್ತೆ, 300 ಸಿಮ್ ಕಾರ್ಡ್ನ ತಯಾರಿ ಮಾಡುತ್ತೆ. ಅದನ್ನು ರೇಡಿಯೋ ಲೀನ್ ಅನ್ನೋ ಒಂದು ಕಂಪನಿಗೆ ಮಾರಾಟ ಮಾಡುತ್ತೆ. 1992ರಲ್ಲಿ ಅದೇ ಡೆವೇರಿಯಂಟ್ ಅನ್ನೋ ಒಂದು ಕಂಪನಿ ಏನು ಮಾಡುತ್ತೆ, ಒಂದು ಸಿಮ್ ಕಾರ್ಡ್ ಜೊತೆಗೆ GSM ಸಿಮ್ ಕಾರ್ಡ್ ಅಂತ ಏನು ಕರಿತಿದ್ರು ಅದ್ರ ಜೊತೆಗೆ ಒಂದು ಮೊಬೈಲ್ನ ರಿಲೀಸ್ ಮಾಡಿ ಮಾರುಕಟ್ಟೆಗೆ ಬಿಡುತ್ತೆ. ಅದೇ ಮೊಬೈಲ್ ನೋಕಿಯಾ 1101 ಅನ್ನೋದು. ಸೊ ಫಸ್ಟ್ ಮೊಬೈಲ್ ಫೋನ್ GSM ನೆಟ್ವರ್ಕ್ ಅಥವಾ GSM ಸಿಮ್ ಕಾರ್ಡ್ ಇಟ್ಕೊಂಡು ಬಂದಂಥ ನೆಟ್ವರ್ಕ್. ಸೊ ಇದಾದ ಮೇಲೆ ಏನಾಗುತ್ತೆ, ನಾವು ಇವಾಗ ಒಂದು ಎಕ್ಸ್ಪರ್ಟ್ಸ್ ಹೇಳಿರೋ ಪ್ರಕಾರ ಹೇಗೆ ಸಿಮ್ ಕಾರ್ಡ್ಸ್ ಅಥವಾ ಮೊಬೈಲ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ. 7 ಬಿಲಿಯನ್ ಜನ ಇಡೀ ಜಗತ್ತಿನಲ್ಲಿ ಒಂದು ಸಿಮ್ ಕಾರ್ಡ್ ಅಥವಾ ಮೊಬೈಲ್ನ ಯೂಸ್ ಮಾಡ್ತಾ ಇದ್ದಾರೆ. ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಇದು 20 ಬಿಲಿಯನ್ವರೆಗೂ ಹೋಗ್ಬೋದು ಅಂತಲೂ ಹೇಳ್ತಾರೆ. ETSI ಅಂತಲೂ ಇದೆ. ಸೊ ETSI ಅಂದರೆ ಯುರೋಪಿಯನ್ ಟೆಲಿಕಮ್ಯುನಿಕೇಷನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಅಂತಲೂ ಕರೀತಾರೆ. ಈ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಏನು ಮಾಡಿದೆ, ಈ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಒಂದು ಸಿಮ್ ಕಾರ್ಡಿನ ಪೇಟೆಂಟ್ ಎತ್ಕೊಂಡಿದೆ. ಸೊ ಈ ಥರ ಪೇಟೆಂಟ್ ಇಟ್ಕೊಂಡು ಹಲವಾರು ಕಂಪ್ನೀಸ್ ಬೇರೆ ಬೇರೆ ಥರ ಸಿಮ್ ಕಾರ್ಡ್ನ ಕಂಡಿದ್ದಿರ್ಬೋದು, ಆದರೆ ಪೇಟೆಂಟ್ ಮಾತ್ರ ETSI ಹತ್ರನೇ ಇದೆ. ಸೊ ಇದು ಒಂದು ETSI ಹತ್ರ ಇರುವಂಥ ಒಂದು ಪೇಟೆಂಟ್. ಸೊ ಇದಾದ ಮೇಲೆ ಒಂದು ಗೆಮಾಲ್ಟೋ ಅನ್ನೋ ಒಂದು ಕಂಪನಿ ಏನು ಮಾಡುತ್ತೆ, ಹೈಯೆಸ್ಟ್ ಮ್ಯಾನುಫ್ಯಾಕ್ಚರ್ ಆಫ್ ಸಿಮ್ ಕಾರ್ಡ್ ಅಂತಲೂ ಕರೀತಾರೆ. ಸೊ ಇದು ಆಮ್ಸ್ಟರ್ಡಾಮಲ್ಲಿ ಇರುವಂಥದ್ದು. ಸೊ 15,000 ಜನ ವರ್ಕರ್ಸ್ ಇರುವಂಥ ಒಂದು ಕಂಪನಿ ಅಂತ ಹೇಳ್ಬೋದು. ಸೊ ಇವಾಗ ಅವರು 5G ಟೆಕ್ನಾಲಜಿ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಮೊದಲನೇ ಪಾಯಿಂಟ್ ಏನಂದರೆ, ನಾವು ಯಾಕೆ ಸಿಮ್ ಕಾರ್ಡ್ನ ಯೂಸ್ ಮಾಡ್ತಾ ಇದ್ದೀವಿ, ಯಾಕೆ ನಮಗೆ ಸಿಮ್ ಕಾರ್ಡ್ ಬೇಕು ಅಂತ ಯೋಚನೆ ಮಾಡಿದ್ರೆ, ಸಿಮ್ ಕಾರ್ಡಲ್ಲಿ ಮೊದಲನೇದಾಗಿ ಒಂದು ಯುನೀಕ್ ಐಡೆಂಟಿಫಿಕೇಶನ್ ನಂಬರ್ ಇರುತ್ತೆ. ಸೊ ಯುನೀಕ್ ಐಡೆಂಟಿಫಿಕೇಶನ್ ನಂಬರ್ ಇಟ್ಕೊಂಡು ಏನು ಮಾಡ್ತಾರೆ, ಒಂದು ನೆಟ್ವರ್ಕ್ಗೆ ಅಥವಾ ನೆಟ್ವರ್ಕ್ಗೆ ಬೇಕಾದಂಥ ಒಂದು ಪದ್ಧತಿ ಇರುತ್ತೆ. IMSI ಅಂತ ಒಂದು ನಂಬರ್ ಇದೆ. IMSI ಅಂದರೆ ಇಂಟರ್ನ್ಯಾಷನಲ್ ಮೊಬೈಲ್ ಸಬ್ಸ್ಕ್ರೈಬರ್ ಐಡೆಂಟಿಟಿ ಅಂತಾರೆ. ಇದೊಂದು ಯೂನಿಕ್ ನಂಬರ್. ಈ ಯೂನಿಕ್ ನಂಬರಿಂದನೇ ನಮ್ಮನ್ನ ಸಿಮ್ ಕಾರ್ಡಿಂದ ಐಡೆಂಟಿಫಿಕೇಶನ್ ಮಾಡೋವಂಥದ್ದು. ಸೊ ಐಡೆಂಟಿಫಿಕೇಶನ್ ಮಾಡೋವಂಥದ್ದು ಈ ಥರ ಇರುತ್ತೆ. ಸೊ ಇದಾದ ಮೇಲೆ ನಮ್ಮ ಸಿಮ್ ಕಾರ್ಡಲ್ಲಿ ಏನೇನಿರುತ್ತೆ, ಫಸ್ಟ್ ಆಫ್ ಆಲ್ ಸಿಮ್ ಕಾರ್ಡ್ ಮೆಮೊರಿ 64 KB ಆಫ್ ಮೆಮೊರಿ ಇರುತ್ತೆ. ಸೊ ಅದರಲ್ಲಿ ನಾವು 250 ಕಾಂಟ್ಯಾಕ್ಟ್ ಇಟ್ಕೊತೀವಿ, ಹಲವಾರು SMS ಇಟ್ಕೋಬೋದು ಅಂತಲೂ ಹೇಳ್ತಾರೆ. ಸೊ ಈ ಥರ ಒಂದು ಸಿಮ್ ಕಾರ್ಡ್ ಬಗ್ಗೆ ಇರುವಂಥದ್ದು ಮಾಹಿತಿ. ಇದಾದ ಮೇಲೆ ಏನಾಗುತ್ತೆ, ಸಿಮ್ ಕಾರ್ಡು ಒಂದು ಯೋಚನೆ ಮಾಡಿ, ಸಿಮ್ ಕಾರ್ಡ್ನ ನಾವು ಯಾಕೆ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸೊ ಸಿಮ್ ಕಾರ್ಡಲ್ಲಿ ಏನೇನೆಲ್ಲ ಇರುತ್ತೆ ಅಂತಲೇ ಹೇಳ್ಬೋದು. ಸಿಮ್ ಕಾರ್ಡ್ಗೆ ಇವಾಗ ನಾವು ಒಂದು ಮೊಬೈಲ್ನ ಯೂಸ್ ಮಾಡ್ತಾ ಇರ್ತೀವಿ. ಮೊಬೈಲ್ ಏನಾದರೂ ಕ್ರ್ಯಾಕ್ ಆಗೋಯ್ತು ಅಂದರೆ ಸಿಮ್ ಕಾರ್ಡ್ನ ನಾವು ಬೇರೆದಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಒಂದೇ ಮೊಬೈಲಿಂದ ಇನ್ನೊಂದು ಮೊಬೈಲ್ಗೆ ಈಸಿಯಾಗಿ ಮೊಬೈಲ್ಗೆ ಹಾಕ್ಕೊಂಡು ನಾವು ಡಯಲ್ ಮಾಡ್ಬೋದು ಅಂತಲೂ ಸಿಮ್ ಕಾರ್ಡ್ನ ತಯಾರಿ ಮಾಡಿದಂಥದ್ದು. ಅದು ಫಿಸಿಕಲ್ ಸಿಮ್ ಕಾರ್ಡ್ ಅಂತಲೂ ಕರೀತಾರೆ. ಸೊ ಸಿಮ್ ಕಾರ್ಡ್ ಈ ಥರ ಬಂತು. ಸೊ ಸಿಮ್ ಕಾರ್ಡ್ ಹೇಗೆಲ್ಲ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಸಿಮ್ ಕಾರ್ಡು ಫಸ್ಟ್ ತಯಾರಿಸಿದಾಗ ಒಂದು ಪ್ಲಾಸ್ಟಿಕ್ ಆಗಿ ತಯಾರಿಸಿದ್ರು. ಆ ಪ್ಲಾಸ್ಟಿಕಲ್ಲಿ ಒಂದು ಚಿಪ್ ಅಂತ ಇರುತ್ತೆ. ಸೊ ಆ ಚಿಪ್ ಹೇಗೆ ಮಾಡಿದ್ರು ಅಂದರೆ, ಒಂದು ಸಿಲಿಕಾನ್ ಅನ್ನೋ ಒಂದು ಎಲಿಮೆಂಟ್ನ ಯೂಸ್ ಮಾಡಿ ಮಾಡ್ತಾರೆ. ಅದ್ರ ಮೇಲೆ ಇರುವಂಥದ್ದು ಪ್ಲೇಟಿಂಗ್ ಗೋಲ್ಡ್ ಪ್ಲೇಟಿಂಗ್ ಆಗಿರುತ್ತೆ, ಅಥವಾ ಬೇರೆ ಎಲಿಮೆಂಟ್ಸ್ ಪ್ಲೇಟಿಂಗ್ ಅಂತಲೂ ಆಗಿರುತ್ತೆ. ಸೊ ಚಿಪ್ ಒಳಗಡೆ ಏನೇನಿರುತ್ತೆ ಅಂದರೆ, ಒಂದು ಮೈಕ್ರೋ ಕಂಟ್ರೋಲರ್ ಇರುತ್ತೆ, ಇನ್ನೊಂದು RAM ಅನ್ನೋದಿರುತ್ತೆ, ಅಂದರೆ ಮೆಮೊರಿ ಅನ್ನೋದಿರುತ್ತೆ, ಇನ್ನೊಂದು ಸೆಕ್ಯೂರಿಟಿ ಸರ್ಕ್ಯೂಟ್ಸ್ ಕೂಡ ಇರುತ್ತೆ. ಸೊ ಈ ಥರ ಸಿಮ್ ಒಳಗಡೆ ಇರುವಂಥ ಒಂದು ಆರ್ಕಿಟೆಕ್ಚರ್ ಕೂಡ. ಸೊ ಸಿಮ್ ಒಳಗಡೆ ಬೇರೆ ಏನೇನೆಲ್ಲ ಸ್ಟೋರ್ ಮಾಡ್ತಾರೆ ಅಂದರೆ, ಮೊಬೈಲ್ ಸಬ್ಸ್ಕ್ರೈಬರ್ ಐಡೆಂಟಿಟಿ ಇರುತ್ತೆ. ಅದು ಬಿಟ್ಟರೆ ಈ ಕೀ ಕೋಡ್ ಅಂತ ಇರುತ್ತೆ. ಇದನ್ನು ಲಾಗಿನ್ ID ಮತ್ತು ಪಾಸ್ವರ್ಡ್ ಆಗಿ ಯೂಸ್ ಮಾಡ್ತಾರೆ. ಹಲವಾರು ಮೊಬೈಲ್ ಕ್ಯಾರಿಯರ್ಸ್ ಲಾಗಿನ್ ID ಪಾಸ್ವರ್ಡ್ ಆಗಿ ಯೂಸ್ ಮಾಡ್ತಾರೆ. ಅಥವಾ ನಮ್ಮ ಸಿಮ್ ಕಾರ್ಡ್ ಕಳೆದೋಯ್ತು ಅಂದರೆ, ನಮ್ಗೆ ಲಾಗಿನ್ ID ಪಾಸ್ವರ್ಡ್ ಬೇಕು ಅಂದರೆ ಅದನ್ನು ಮೊಬೈಲ್ ಯೂನಿಕ್ ನಂಬರ್ ಏನಿರುತ್ತೆ ಅದರಿಂದ ಒಂದು ಲಾಗಿನ್ ಮತ್ತು ಪಾಸ್ವರ್ಡ್ ಆಗಿ ಯೂಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಸಿಮ್ ಕಾರ್ಡಲ್ಲಿ ಏನೇನಿರುತ್ತೆ, ಫಸ್ಟ್ ಆಫ್ ಆಲ್ ಯೋಚನೆ ಮಾಡಿ. ಸಿಮ್ ಕಾರ್ಡಲ್ಲಿ ಏನಿರುತ್ತೆ ಅಂದರೆ, ಒಂದು ಯುನೀಕ್ ಸೀರಿಯಲ್ ನಂಬರ್ ಇರುತ್ತೆ, ಮೊಬೈಲ್ ಆಪರೇಟರ್ ಯಾವುದು, ಪಿನ್ ಯಾವುದು, PUK ಕೋಡ್ ಯಾವುದು, ಮತ್ತು ಹಲವಾರು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ, ಮತ್ತು ಡಯಲ್ಡ್ ನಂಬರ್ಸ್ ಇರುತ್ತೆ, ಮತ್ತು ರಿಸೀವ್ಡ್ ಕಾಲ್ಸ್ ಇರುತ್ತೆ, SMS ಇರುತ್ತೆ. ಇದೆಲ್ಲ ಸ್ಟೋರ್ ಮಾಡ್ಬೋದು ಒಂದು ಸಿಮ್ ಕಾರ್ಡ್. ಸೊ ಈ ಥರ ಸಿಮ್ ಕಾರ್ಡ್ ವರ್ಕ್ ಆಗುತ್ತೆ. ಮತ್ತು ನೀವೊಂದು ಯೋಚನೆ ಮಾಡಿದರೆ, ಯಾವತ್ತಾರು ನಾವು ಒಂದು SMS ಕಳಿಸ್ತೀವಿ, SMS ಹೋಗಿ ಬೇರೆಯವ್ರಿಗೆ ತಲುಪುತ್ತೆ. ಆದರೆ ಈ ಮಧ್ಯದಲ್ಲಿ ಯಾಕೆ ಹ್ಯಾಕ್ ಮಾಡೋಕ್ಕಾಗಲ್ಲ? ಒಂದು ಬೇಸಿಕ್ ಸೆಟ್ಟಲ್ಲಿ ನಾವು SMS ಕಳಿಸಿದ್ರೆ, ಯಾಕೆ ಅಂದರೆ ಸಿಮ್ ಕಾರ್ಡ್ SMS ಇಂದ ನಾವೇನಾದರೂ ಒಂದು SMS ಕಳಿಸಿದ್ರೆ, ಒಂದು ಸಿಮ್ ಕಾರ್ಡಿಂದ SMS ಕಳಿಸಿದ್ರೆ ಅದು ಎನ್ಕ್ರಿಪ್ಟ್ ಆಗಿ ಹೋಗುತ್ತೆ. ಒಂದು ಕೋಡ್ ರೀತಿಯಲ್ಲಿ ಹೋಗಿ ಒಂದು ನೆಟ್ವರ್ಕ್ ಟವರ್ಗೆ ಹೋಗಿ ಬೇರೆಯವ್ರಿಗೆ ರಿಸೀವ್ ಆದಾಗ ಅದು ಡಿಕ್ರಿಪ್ಟ್ ಆಗುತ್ತೆ, ನಾವು ಏನು SMS ಕಳಿಸಿರ್ತೀವಿ ಅಂತ. ಸೊ ಯಾವ್ದಾದ್ರು ಹ್ಯಾಕ್ ಮಾಡಬೇಕು ಅಂದರೆ ಅದು ತುಂಬ ಕಷ್ಟ ಅಂತಲೂ ಹೇಳ್ತಾರೆ. ಸೊ ಈ ಥರ SMS ನಾವು ಹ್ಯಾಕ್ ಮಾಡೋಕ್ಕಾಗಲ್ಲ. ಇದಾದ್ಮೇಲೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಹುಟ್ಬೋದು, ಈ ನಮ್ಮ ಸಿಮ್ ಕಾರ್ಡ್ ಅನ್ನೋದಿದ್ರೆ ನಮ್ಮ ಲೊಕೇಶನ್ನ ಟ್ರ್ಯಾಕ್ ಮಾಡ್ಬೋದು ಅಂತ. ಎಸ್,
ಇದೊಂದು ಒಳ್ಳೆ ಪ್ರಶ್ನೆ ಅಂತಲೂ ಹೇಳ್ಬೋದು, ಇದೊಂದು ಸೆಕ್ಯೂರಿಟಿ ಮತ್ತು ಪ್ರೈವಸಿ ಕ್ವಶನ್ ಅಂತಲೂ ಹೇಳ್ಬೋದು. ಸೊ ಈ ಥರ ಪ್ರಶ್ನೆಗೆ ನಾವು ಉತ್ತರ ಈ ಥರ ಕೊಡೋಕ್ಕೆ ಶುರು ಮಾಡ್ತೀನಿ. ಇವತ್ತು ಸಿಮ್ ಕಾರ್ಡ್ನ ಹೇಗೆ ಮಾಡ್ತೀವಿ, ಸಿಮ್ ಕಾರ್ಡ್ನ ಹೇಗೆ ಹಾಕ್ತೀವಿ ಅಂದರೆ ಸಿಮ್ ಕಾರ್ಡ್ನ ಒಂದು ಮೊಬೈಲ್ಗೆ ಹಾಕ್ತೀವಿ. ಸೊ ಮೊಬೈಲ್ಗೆ ಹಾಕಿದಾಗ ಹತ್ರದಲ್ಲಿರುವಂಥ ಒಂದು ಮೊಬೈಲ್ ಟವರ್ಗೆ ಕನೆಕ್ಟ್ ಆಗುತ್ತೆ. ಸೊ ನಾವು ಇದೇ ಥರ ಮೂವ್ಮೆಂಟಲ್ಲಿದ್ದಾಗ ಹತ್ರದಲ್ಲಿರುವಂಥ ಬೇರೆ ಬೇರೆ ಟವರ್ಸ್ಗೆ ಕನೆಕ್ಟ್ ಆಗ್ತಾ ಶುರುವಾಗುತ್ತೆ. ಸೊ ಆ ಥರ ಒಂದು ಸ್ಟ್ರೆಂತ್ ತೋರಿಸ್ತಾ ಇರುತ್ತೆ. ಇವಾಗ ಪೊಲೀಸ್ ಆಲ್ಗರಿದಮ್ ಆಗಿರ್ಬೋದು, ಟ್ರೇಸಿಂಗ್ ಆಲ್ಗರಿದಮ್ಸ್, ಪೊಲೀಸ್ ಆಲ್ಗರಿದಮು, ಅಥವಾ ಬೇರೆ ಯಾರಾದರೂ ನಮ್ಮನ್ನು ಟ್ರೇಸ್ ಮಾಡಬೇಕು ಅಂತ ಇದ್ದರೆ ಅವರಲ್ಲಿರೋ ಆಲ್ಗರಿದಮ್ ಏನು ಮಾಡುತ್ತೆ ಅಂದರೆ ನಮ್ಮಲ್ಲಿರುವಂಥ ಒಂದು ಸೆಲ್ಯುಲಾರ್ ನೆಟ್ವರ್ಕ್ ಮತ್ತು GPS ಲೊಕೇಶನ್ ಇಟ್ಕೊಂಡು ನಮ್ಮನ್ನು ಟ್ರ್ಯಾಕ್ ಮಾಡ್ತಾರೆ. ಅಂದರೆ ಒಂದು ಟವರಲ್ಲಿ ಸ್ಟ್ರೆಂತ್ ಹೇಗಿದೆ, ನಾವು ಯಾವ ಟವರ್ಗೆ ಕನೆಕ್ಟ್ ಆಗಿರ್ತೀವಿ ಆ ಸ್ಟ್ರೆಂತ್ ಬೇಸಿಸ್ ನಮ್ಮನ್ನು ಒಂದು ಅಲ್ಲಿರುವಂಥ ಒಂದು ಲೊಕೇಶನ್ಗೆ ಪಾಯಿಂಟ್ ಮಾಡುತ್ತೆ. ನಾವೇನಾದರೂ ಸೆಲ್ಯುಲಾರ್ ನೆಟ್ವರ್ಕ್ ಅಂದರೆ ಇಂಟರ್ನೆಟ್ನ ಸ್ಟಾಪ್ ಮಾಡಿದ್ರೆ, ಇಂಟರ್ನೆಟ್ನ ಪಾಸ್ ಮಾಡಿ ಮತ್ತು GPS ಲೊಕೇಶನ್ನ ಪಾಸ್ ಮಾಡಿ ಅಂದರೆ ತೋರಿಸದೇ ಇರೋ ಥರ ಮಾಡಿದ್ರೆ ಬರೀ ಸಿಮ್ ಕಾರ್ಡ್ ಇಟ್ಕೊಂಡು ನಮ್ಮ ಲೊಕೇಶನ್ನ ಟ್ರ್ಯಾಕ್ ಮಾಡೋಕ್ಕಾಗಲ್ಲ ಅಂತಲೂ ಹೇಳ್ತೀನಿ. ಸೊ ಈ ಥರ ನಮ್ಮ ಲೊಕೇಶನ್ನ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಸಿಮ್ ಕಾರ್ಡ್ ಮೊದಲು ಸೈಜ್ ಹೇಗಿತ್ತು ಅಂದರೆ ಸಿಮ್ ಕಾರ್ಡ್ ಒಂದು ಕ್ರೆಡಿಟ್ ಕಾರ್ಡ್ ಸೈಜಲ್ಲಿ ಇತ್ತು. ಸೊ ಸ್ಟಾರ್ಟಿಂಗ್ ಬಂದಾಗ ಸಿಮ್ ಕಾರ್ಡ್ನ ಒಂದು ಕ್ರೆಡಿಟ್ ಸೈಜಲ್ಲಿ ಇತ್ತು, ಕ್ರೆಡಿಟ್ ಕಾರ್ಡ್ ಸೈಜಲ್ಲಿ. ಅದಾದಮೇಲೆ ತಮ್ನೈಲ್ ಸೈಜ್ ಅಂತಾರೆ, ತಮ್ನೈಲ್ ಸೈಜ್ ಬಂತು. ಸೊ 2010ವರೆಗೂ ಇದೊಂದು ತಮ್ನೈಲ್ ಸೈಜೇ ಒಂದು ಸ್ಟ್ಯಾಂಡರ್ಡ್ ಸೈಜ್ ಆಗಿತ್ತು. ಅದಾದಮೇಲೆ ಮೈಕ್ರೋ ಅನ್ನೋ ಒಂದು ಸೈಜ್ ಬಂತು. 2010ಅಲ್ಲಿ ಒಂದು ಮೈಕ್ರೋ ಸೈಜ್ ಅಂತ ಬಂತು. ಅದಾದಮೇಲೆ 2012ಅಲ್ಲಿ ನ್ಯಾನೋ ಸೈಜ್ ಅಂತಲೂ ಬಂತು. ಸೊ ನ್ಯಾನೋ ಸೈಜ್ ಸಿಮ್ ಕಾರ್ಡ್ ಇವಾಗ ವರ್ಕ್ ಆಗ್ತಿರುವಂಥ ಒಂದು ಸ್ಟ್ಯಾಂಡರ್ಡ್ಸ್. ಇಡೀ ಜಗತ್ತಿನಲ್ಲಿ ಅದೇ ಸೈಜ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಲವಾರು ಜನ ಅದನ್ನು ಕಟ್ ಮಾಡೋಕೆ ಹೋಗಿ ಅದರಲ್ಲಿರುವಂಥ ಸಿಮ್ ಕಾರ್ಡ್ನ ಡ್ಯಾಮೇಜ್ ಕೂಡ ಮಾಡ್ತಾರೆ. ಈಸಿಯಾಗಿ ಕಟ್ ಮಾಡುವಂಥದ್ದು ಮೆಥಡ್ಸ್ ಹಲವಾರು ಬಂದಿದೆ. ಸೊ ಈ ಥರ ನ್ಯಾನೋ, ಮೈಕ್ರೋ, ಮಿನಿ ಆ ಥರ ಮುಂದಕ್ಕೆ ಬರ್ತಾ ಹೋಗುತ್ತೆ. ಯಾಕೆ ಟೆಕ್ನಾಲಜಿ ಅನ್ನೋದು ಅಥವಾ ಸಿಮ್ ಕಾರ್ಡ್ ಅನ್ನೋದು ಚಿಕ್ಕದಾಗ್ತಾ ಹೋಗ್ತಾ ಇದೆ ಅನ್ನೋದು ಯೋಚನೆ ಮಾಡಿ. ಐಫೋನ್ಗೆ ನಾವು ATM ಕಾರ್ಡ್ ಅಂತ ಇರುವಂಥ ಒಂದು ಸಿಮ್ ಕಾರ್ಡ್ನ ಹಾಕ್ತೀವಿ ಅಂದರೆ ಚೆನ್ನಾಗಿರಲ್ಲ ಮತ್ತು ಒಳಗಡೆ ಹೋಗೋಕ್ಕೆ ಇಷ್ಟಪಡಲ್ಲ. ಸೊ ಸಣ್ಣದಾದಷ್ಟು ಒಂದು ಮೈಕ್ರೋ ಕಂಟ್ರೋಲ್ನ ಈಸಿಯಾಗಿ ಕಾಸ್ಟ್ ಮಾಡುವಂಥದ್ದು, ಈಸಿಯಾಗಿ ಪ್ರಿಪೇರ್ ಮಾಡುವಂಥದ್ದು ಈಸಿಯಾಗಿರುತ್ತೆ. ಸೊ ಈ ಥರ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಹೋಗ್ತದೆ. ಮುಂದಕ್ಕೆ ಸಿಮ್ ಕಾರ್ಡ್ ಯಾವ ಥರ ಬರ್ಬೋದು, ವಾಟ್ ಈಸ್ ದ ಫ್ಯೂಚರ್ ಆಫ್ ಸಿಮ್ ಕಾರ್ಡ್ ಅಂತ ನೀವು ಕೇಳಿದ್ರೆ ಈ ಸಿಮ್ ಕಾರ್ಡ್ ಅಂತ ಕರೀತಾರೆ ಅಥವಾ ಎಲೆಕ್ಟ್ರಾನಿಕ್ ಸಿಮ್ ಕಾರ್ಡ್ ಅಂತಲೂ ಕರೀತಾರೆ. ಸೊ ಈ ಥರ ಎಲೆಕ್ಟ್ರಾನಿಕ್ ಸಿಮ್ ಕಾರ್ಡ್ ಏನೆಲ್ಲ ಇದೆ ಅಂದರೆ ಒಂದು 5G ಬೇಸಿಸ್ ಇರುತ್ತೆ, 5G ನೆಟ್ವರ್ಕ್ ಮೇಲೆ ಓಡುತ್ತೆ, ಒಂದು IoT ಇರುತ್ತೆ, ಒಂದು ಕ್ಲೌಡ್ ಇರುತ್ತೆ. ಸೊ ಈ ಥರ ಎಲೆಕ್ಟ್ರಾನಿಕ್ ಸಿಮ್ ಕಾರ್ಡ್ ಇರುತ್ತೆ. ಎಲೆಕ್ಟ್ರಾನಿಕ್ ಸಿಮ್ ಕಾರ್ಡ್ ನಮಗೆ ಫಿಸಿಕಲ್ ಆಗಿ ಹ್ಯಾಂಡಿಯಾಗಿ ಸಿಗಲ್ಲ. ಅಂದರೆ ಪ್ರತಿಯೊಬ್ಬರು ಒಂದು ಮೊಬೈಲಿಂದ ಇನ್ನೊಂದು ಮೊಬೈಲ್ಗೆ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಾಗಲ್ಲ. ಅದೇ ಮೊಬೈಲಲ್ಲಿ ಎಲೆಕ್ಟ್ರಾನಿಕ್ ಸಿಮ್ ಕಾರ್ಡ್ ಅಟ್ಯಾಚ್ ಆಗಿ ಬಂದಿರುತ್ತೆ. ಸೊ ನಾವು ಯಾರಾದರೂ ಒಂದು ಕಂಪನಿ ಅಥವಾ ಏರ್ಟೆಲಿಂದ ಇವಾಗ ಜಿಯೋಗೆ ಹೋಗಬೇಕು ಅಥವಾ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಹೋಗಬೇಕು ಅಂತ ಇದ್ದರೆ ಸೊ ಒಂದು 4-5 ಸ್ಟೆಪ್ಪಿಂದ ನಾವು ಎಲೆಕ್ಟ್ರಾನಿಕ್ ಸಿಮ್ ಕಾರ್ಡಲ್ಲಿ ಈಸಿಯಾಗಿ ಒಂದು ಕ್ಯಾರಿಯರಿಂದ ಇನ್ನೊಂದು ಕ್ಯಾರಿಯರ್ಗೆ ಹೋಗ್ಬೋದು ಅಂತಲೇ ಹೇಳ್ತಾರೆ. ಒಂದು ಫಾಸ್ಟಾಗಿ ಬರುವಂಥ ಒಂದು ಸಿಮ್ ಕಾರ್ಡ್ ಆಗಿರುತ್ತೆ, ಮುಂದಕ್ಕೆ ಬರುವಂಥ ಒಂದು ಫ್ಯೂಚರ್ ಸಿಮ್ ಕಾರ್ಡ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿಗೆ ಒಂದು ಫುಲ್ ಸ್ಟಾಪ್ ಇಡ್ತಾ ನಿಮ್ಮಲ್ಲಿ ಒಂದು ಪ್ರಶ್ನೆ ಇಡಬೇಕು ಅಂತ ಇದ್ದೀನಿ. ನೀವು ಯಾವುದು ಫಸ್ಟ್ ಸಿಮ್ ಕಾರ್ಡ್ ಯೂಸ್ ಮಾಡಿದ್ದು, ಯಾವುದು ಫಸ್ಟ್ ಮೊಬೈಲ್ ಯೂಸ್ ಮಾಡಿದ್ದು ಅನ್ನೋದು ಕಮೆಂಟ್ ಸೆಕ್ಷನ್ ಹಾಕಿ. ಸೊ ಇಲ್ಲಿಗೆ ಫುಲ್ ಸ್ಟಾಪ್ ಇಡ್ತಾ ಮುಂದಿನ ವಿಚಾರದಲ್ಲಿ, ಮುಂದಿನ ಎಪಿಸೋಡಲ್ಲಿ, ಮುಂದಿನ ದಿನ ಸಿಗ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಔಟ್ ವಿತ್ ಚಿಯರ್ಸ್. ಹಿಯರ್ Anirudh, love you lots, take care, be home, be safe, bye.